ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ನೀವೆಲ್ಲ ಸೌಖ್ಯ? ನಾನಂತೂ ಬೊಂಬಟಾಗಿದ್ದೀನಿ. ನಾನು ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ. ವಾವ್, ಎಷ್ಟು ಸಾಕದಾಗಿದೆ ಅಂದರೆ ನೀವು ನಂಬಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಆದರೆ ಇದು ಪ್ಲೇಸ್ ಅಂದರೆ ಬೀಚ್. ಆದರೆ ಯಾವ ಬೀಚ್, ಎಲ್ಲಿ, ಹೇಗೆ ಅಂತ ನಾನು ಮತ್ತೆ ಹೇಳ್ತೀನಿ. ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಹೇಳಿದ್ದೆ ಬೀಚ್ ತೋರಿಸ್ತೇನೆ ಅಂತ. ಆದರೆ ಈ ಬೀಚಿನ ಸ್ಪೆಷಲ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ, ಮತ್ತೆ ಪಾರ್ಕಿಂಗ್ ಆ್ಯಂಡ್ ಇಲ್ಲಿ ಹೋಟೆಲ್ಸ್ ಅಂದರೆ ತುಂಬ ಚೆನ್ನಾಗಿದೆ. ತೋರಿಸ್ತೇನೆ ನೋಡಿ. ನೋಡಿ ಎಷ್ಟು ಬ್ಯುಸಿಯಾಗಿದೆ ಅಂದರೆ ಈ ಬೀಚ್ ಫುಲ್ಲು ಬ್ಯುಸಿ. ಅಂದರೆ ಅಷ್ಟು ಜನ ಇದ್ದಾರೆ, ಫುಲ್ಲು ಜನಗಳು ಇದ್ದಾರೆ. ಮಳೆಗಾಲದಲ್ಲಿ ಈ ಅಲೆಗಳ ಶಬ್ದ ಎಷ್ಟು ಜೋರಾಗಿರುತ್ತೆ ನೋಡಿ. ಈ ಮಾನ್ಸೂನ್ ಸೀಸನ್ ಅಲ್ಲಿ ಅಲೆಗಳ ಶಬ್ದ ತುಂಬಾ ಜೋರಾಗಿರುತ್ತೆ. ಇದರ ಅಲೆಗಳ ಗರ್ಜನೆ ಭಯಂಕರವಾಗಿರುತ್ತೆ ನೋಡಿ. ಎಷ್ಟು ಜೋರಾಗಿ ಅಲೆಗಳು ಬರ್ತಾ ಇವೆ ಅಂತ ನೋಡಿ ಒಂದ್ಸಲ. ನಮಗೆ ನೋಡೋದೇ ಒಂದು ಖುಷಿ, ಇಲ್ಲಿ ನೆಮ್ಮದಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬೀಚ್ ಪಕ್ಕ ಕೂತಾಗನೇ ಒಂದು ನೆಮ್ಮದಿ. ಅದರ ಶಬ್ದಕ್ಕೆ, ಅದರ ನೀರುಗಳನ್ನು ನೋಡೋದೇ, ಆ ಸಮುದ್ರದ ಒಂದು ವಾತಾವರಣನೇ ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ. ಅಂತೆ ಈ ತೆಂಗಿನ ಮರಗಳ ಮಧ್ಯೆ ಈ ಆಸನಗಳು, ಈ ಜಾಗ ತುಂಬಾ ಚೆನ್ನಾಗಿದೆ. ಸಮ್ಮರ್ ಸೀಸನ್ ಅಲ್ಲಿ ಈ ತೆಂಗಿನ ಮರಕ್ಕೆಲ್ಲ ನೆಟ್ ಎಲ್ಲ ಕಟ್ಟಿ ವಾಲಿಬಾಲ್ ಎಲ್ಲ ಆಟ ಆಡ್ತಾರೆ, ಚೆನ್ನಾಗಿರುತ್ತೆ ನೋಡಿ. ಇಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ತುಂಬಾ ದೊಡ್ಡದಿದೆ ಬೀಚ್. ಹೋಟೆಲ್ಸ್ ಬೀಚ್ ಪಕ್ಕನೇ ಇದೆ ಅಂತ ಎಲ್ಲ ಕುತ್ಕೊಂಡು ಪಾರ್ಕಿಂಗ್ ನೋಡಿ. ಹಿಂಗಡೆ ಎಲ್ಲ ಪಾರ್ಕಿಂಗ್, ಹೋಟೆಲ್ಸ್ ಚೆನ್ನಾಗಿದೆ. ತುಂಬಾ ಬಿಸಿ ಇರುತ್ತೆ ಅಂದ್ರೆ ತುಂಬಾ ಜನರು ಬರ್ತಾರೆ, ಯಾಕಂದ್ರೆ ಇಲ್ಲಿ ಅಲ್ಲಲ್ಲ ಕೂತ್ಕೊಂಡಿರ್ತಾರೆ ನೋಡಿ. ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ. ಇಲ್ಲಿ ಬಾರ್ಬಿಕ್ಯೂ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಆ ಬಾರ್ಬಿಕ್ಯೂ ಪ್ಲೇಸ್ ಅಂತ ತೋರಿಸ್ತೇನೆ. ಪ್ರಶಾಂತತೆಯಿಂದ ಇರುವಂತಹ ಈ ಸಮುದ್ರ ಈ ಮಳೆಗಾಲದಲ್ಲಿ ಎಷ್ಟು ಜೋರಾಗಿ ಗರ್ಜಿಸ್ತದೆ ಅಂತ ನೋಡಿ. ಅಲೆಗಳ ಶಬ್ದ ಇಲ್ವಾ, ಈ ಅಲೆಗಳ ನರ್ತನ ನೋಡದೇ ಒಂದು ಖುಷಿ ನಮಗೆ. ಇಲ್ಲಿ ಬಂದ ತಕ್ಷಣ ನಮ್ಗೆ ಒಂದು ನೆಮ್ಮದಿ ಬೇರೆ ನೋಡಿ. ಸುತ್ತ ತೆಂಗಿನ ಮರಗಳು, ಕೂತ್ಕೊಳ್ಳಿಕ್ಕೆ ಜಾಗ, ಎಲ್ರು ಬಂದು ಇಲ್ಲಿ ಬರ್ತಾರೆ ಸಂಜೆ ಹೊತ್ತಿಗೆ. ರಾತ್ರಿ ಆಗುವಾಗ ಜಾಸ್ತಿ ಆಗ್ತದೆ ಇಲ್ಲಿ. ಯಾಕಂದ್ರೆ ಈ ಮಾನ್ಸೂನ್ ಸೀಸನ್ ಅಲ್ಲಿ ಈ ಅಲೆಗಳು ಜಾಸ್ತಿ ಆಗ್ತದೆ. ಮತ್ತು ಈ ಕಮ್ಯುನಿಟಿ ಎಷ್ಟು ಕೂಲ್ ಆಗಿದೆ ಅಂದ್ರೆ ಎಷ್ಟು ಕೂಲ್ ಆಗಿದೆ. ಇದು ಇವಾಗ ಖರೀಫ್ ಸೀಸನ್ ಆಗ್ತದಲ್ಲ, ಇದೆಲ್ಲ ಅಂಗಡಿಗಳೆಲ್ಲ ಓಪನ್ ಆಗ್ತದೆ. ಸಣ್ಣ ಪುಟ್ಟ ಪಟ್ಟಣ ಟೈಪ್ ಅಂತ ಹೇಳ್ತೇವೆ, ಈ ಪೊಟಾಟೋ ಟೈಪ್ ಎಲ್ಲ ಓಪನ್ ಆಗ್ತವೆ ಇಲ್ಲಿ. ಸಣ್ಣ ಪುಟ್ಟ ಅಂಗಡಿಗಳು ಒಂದು ಎರಡು ಓಪನ್ ಆಗಿದೆ, ಎಲ್ಲ ಓಪನ್ ಆಗ್ತದೆ. ಜನಗಳು ಜಾಸ್ತಿ ಬರ್ತಾರೆ. ಜ್ಯೂಸಿನ ಅಂಗಡಿ ಒಂದು ಇದೆ, ಜ್ಯೂಸ್ ಕುಡಿಯುವ ಅಂತ ಆಗ್ತಾ ಇದೆ, ಕುಡಿಬೇಕು ಒಂದು ನೋಡಿ. ಬಾರ್ಬಿಕ್ಯೂ ಮಾಡ್ಲಿಕ್ಕೆ ಬೀಚ್ ಪಕ್ಕನೇ ಇದೆ ನೋಡಿ, ಅದಕ್ಕಂತಲೇ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಯಾರು ಬೇಕಾದ್ರೂ ಬಂದು ಮಾಡ್ಕೊಂಡು ಹೋಗ್ಬೋದು. ಒಂದು ಎರಡು ಮೂರು ನಾಲ್ಕು, ಯಾವ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಕಪಲ್ಸ್ ಯಾರು ಬಂದ್ರು ಬೇಕಾದ್ರೆ ಇಲ್ಲಿ ಬಾರ್ಬಿಕ್ಯೂ ಮಾಡ್ತಾ ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು, ಪಾರ್ಟಿ ಮಾಡ್ಬೋದು ನೋಡಿ. ಅದಕ್ಕಂತಲೇ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಎಷ್ಟು ವಿಶಾಲವಾಗಿದೆ ನೋಡಿ ಸಮುದ್ರ, ಕೂತ್ಕೊಳ್ಳಿಕ್ಕೆ ಜಾಗ ತುಂಬಾ ಚೆನ್ನಾಗಿದೆ. ಕವಿ ಒಂದು ಮಾತು ಹೇಳ್ತಾನೆ, ಗಾಳಿ, ನೀರು, ಆಕಾಶ, ಭೂಮಿ, ಅಗ್ನಿ, ಇದಕ್ಕೆ ಕರಗದವ ಮನುಷ್ಯ ಯಾರೂ ಇಲ್ಲ ಅನ್ಸುತ್ತೆ. ಕೊನೆಗೆ ಪಾಪ ಪುಣ್ಯಗಳನ್ನು ಮಾಡಿ ಕೊನೆಗೆ ಲೀನ ಆಗೋದು ಅದೇ ಪಂಚವ್ಯೂಹಗಳಲ್ಲಿ. ನಾವು ಯಾವತ್ತೂ ಕೂಡ ಈ ಭೂಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಿಗೆ ಆಗಿರ್ಬೋದು ಯಾವತ್ತು ದ್ರೋಹ ಮಾಡಬಾರ್ದು. ಯಾಕಂದ್ರೆ ಇವತ್ತು ಎಷ್ಟು ನಾವು ಮನುಷ್ಯ ಪೊಲ್ಯೂಷನ್ ಮಾಡ್ತಾ ಇದೀವಿ, ಎಷ್ಟು ಹಾಳು ಮಾಡ್ತಾ ಇದೀವಿ ನೋಡಿ. ಈ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಆಗಿರ್ಬೋದು, ಇವೆಲ್ಲ ನೋಡುವಾಗ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಪ್ರಕೃತಿಯನ್ನೇ ನಾಶ ಮಾಡ್ತಾ ಇದ್ದೀವಿ. ಇವೆಲ್ಲ ನಾವು ಕೂಡ ಸ್ವಲ್ಪ ಎಚ್ಚೆತ್ರೆ ಖಂಡಿತವಾಗಿಯೂ ಸರಿ ಮಾಡ್ಬೋದು ಅನ್ಸುತ್ತೆ. ಆದ್ರೆ ಕಾಲ ಮೀರಿ ಹೋಗಿದ್ದು ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಪೊಲ್ಯೂಷನ್ ಆಗ್ಬಿಟ್ಟಿದೆ, ಮರಗಳೆಲ್ಲ ಕಡ್ತಿದ್ದಾರೆ.
ಮಳೆಗಳೆಲ್ಲ ಕಡಿಮೆ ಆಗಿದೆ. ನೋಡುವ ಜನರು ಬದಲಾಗ್ತಾರಾ ಅಂತ. ಬೀಚ್ ನೋಡುವ ನೆಪದಲ್ಲಿ ನಿಮಗೆ ಬೀಚ್ ಹೆಸರು ಹೇಳಲಿಕ್ಕೇನೆ ಮರ್ತೋಯ್ತು. ವಾವ್, ಇಷ್ಟು ಅದ್ಭುತವಾದ ಬೀಚ್ ನೋಡಿದ್ಮೇಲೆ ಹೆಸರು ಹೇಳದಿರ್ತೀನ. ಈ ಬೀಚ್ ನ ಹೆಸರು ದಾರೀಸ್ ಬೀಚ್ ಅಂತ, ಇದು ಸಲಾಲದಲ್ಲಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಿದ್ರಲ್ಲ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನು ಮರಿಬೇಡಿ.